ಸಂಚಾರಿಗಳೇ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾ ಮತ್ತೆ ಹೇಳ್ತಾ ಇದ್ದೀನಿ, ಕೊಳ್ಳಿ ಹಿಲ್ಸ್ಗೆ ಹೋಗಿ ಈ ಥರ ಮಸ್ತ್ ಮಜಾ ಮಾಡ್ಕೊಂಡು ಬರ್ತೀರಾ. ನನ್ನ ಪ್ರೀವಿಯಸ್ ವಿಡಿಯೋನೂ ಅದ್ರ ಬಗ್ಗೆನೇ ಲಿಂಕ್ ಶೇರ್ ಮಾಡಿದ್ದೀನಿ, ಈ ವಿಡಿಯೋ ಆದಮೇಲೆ ನೋಡ್ಬೋದು. ಬರ್ತಾ ನಿಮ್ಮ ಹತ್ರ 2 ಆಪ್ಷನ್ ಇರುತ್ತೆ. ಒಂದು ಯಲಗಿರಿ ಹಿಲ್ಸ್ ಆ್ಯಂಡ್ ಇನ್ನೊಂದು ಏರ್ಕಾಡ್. ನಮಗೆ ಎಕ್ಸ್ಪ್ಲೋರ್ ಮಾಡಬೇಕಾಗಿದ್ದು ಏರ್ಕಾಡ್. ಸೇಲಮಲ್ಲಿ ರೆಸ್ಟ್ ತಗೊಂಡ ಮೇಲೆ ಒಂದು ಮಸ್ತ್ ಟೀ ಕುಡಿದು ಏರ್ಕಾಡ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋದ್ವಿ. ತುಂಬ ಜನ ಕೇಳೇ ಇರ್ತೀರ, ಬೆಂಗಳೂರಿಂದ 200 ಕಿಲೋಮೀಟರ್ಸ್ ರೇಂಜಲ್ಲಿ ಒಂದು ಒಳ್ಳೆ ಹಿಲ್ ಸ್ಟೇಷನ್ ಇದು. ಇಲ್ಲಿ ಮಾಡೋಕ್ಕೆ ಬೇಜಾನ್ ಆಕ್ಟಿವಿಟೀಸ್ ಇದೆ, ಲೈಕ್ ಸಿಟಿ ಸೆಂಟರಲ್ಲಿ ಬೋಟಿಂಗ್, ಅಮ್ಯೂಸ್ಮೆಂಟ್ ಪಾರ್ಕ್, ವಾಟರ್ಫಾಲ್ಸ್, ಟ್ರಕ್ಕಿಂಗ್, ಲೂಪ್ ರೋಡ್ ರೈಡ್, ಚಾಕ್ಲೇಟ್ ಫ್ಯಾಕ್ಟ್ರಿ ಎಕ್ಸ್ಪ್ಲೋರ್ ಮಾಡ್ಬೋದು, ಕಾಫಿ ಪ್ಲಾಂಟೇಶನ್ ಆ್ಯಂಡ್ ವ್ಯೂ ಪಾಯಿಂಟ್ಸ್ ಲೈಕ್ ರಾಜಾ ಸೀಟ್ ಆ್ಯಂಡ್ ರಾಣಿ ಸೀಟ್. ಇವೆಲ್ಲ ನೋಡೋಕ್ಕೆ ಒಂದು ದಿನ ಆ್ಯಂಡ್ ಒಂದು ಕಾರ್ ಸೀಟ್ ಇದ್ದರೆ ಸಾಕು, ಒಳ್ಳೆ ಟ್ರಾವೆಲ್ ಮಾಡ್ಬೋದು ಈ ಥರ. ಫಸ್ಟ್ ಫುಡ್ಡಿಂದನೇ ಸ್ಟಾರ್ಟ್ ಮಾಡೋಣ. ಟ್ರಾವೆಲ್ ಮಾಡೋವಾಗ ಲೋಕಲಲ್ಲಿ ಏನು ಫೇಮಸ್ಸೋ ಅದನ್ನು ತಿನ್ನಿ ಅಂತಾರೆ. ಫೇಮಸ್ ಅಂತ ಹುಡ್ಕೊಂಡು ಪಾಕೆಟ್ ಸುಟ್ಕೊಂಡು ಹೊಟ್ಟೆ ತುಂಬಿದಿರ ಬೈಕೊಡೋಕ್ಕಿಂತ ಈ ಥರ ಸ್ಟ್ರೀಟ್ ಫುಡ್ ಟ್ರೈ ಮಾಡೋದು ಅತಿ ಉತ್ತಮ. ಕಮ್ಮಿ ದುಡ್ಡಲ್ಲಿ ಹೊಟ್ಟೆ ತುಂಬ ತಿನ್ಬೋದು, ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್, ಈ 20 ಹೇರ್ಪಿನ್ ಬೆಂಡ್ಸ್ ಡ್ರೈವ್. ತುಂಬ ಕಾಮ್, ಗ್ರೀನರಿ ಆ್ಯಂಡ್ ವ್ಯೂ ತುಂಬಿರೋ ಈ ಹಿಲ್ಸ್ ಸಾಕಾಗಿದೆ. ಮಲಗಿದ್ದು ನಾವು ಅವಾಗ ಒಂದೊಂದೊಂದು ಕಾಲದಲ್ಲಿ ಬೈಕಲ್ಲಿ ಬಂದಿದ್ವಿ ನಾವು. ಅಲ್ಲಿ ಮಲಗಿದ್ರೆ ಪೊಲೀಸ್ ನಗರ ರೀಚ್ ಆಗಿದ್ದೆ ಸಿಗೋದೆ ನಿಮಗೆ ಈ ಬೋಟಿಂಗ್ ಲೇಕ್. ಇಷ್ಟ ಇದ್ರೆ ಇಲ್ಲಿ ಹೋಗ್ಬೋದು, ಇಲ್ಲ ಅಂದರೆ ಈ ಆಪ್ಷನ್ ಸಕ್ಕತ್ತಾಗಿದೆ. ಇದ್ರ ಮುಂದೆನೆ ಈ ಚಾಕ್ಲೇಟ್ ಫ್ಯಾಕ್ಟ್ರಿ ಸಿಗುತ್ತೆ. ವೆಲ್ಕಮ್ ಡ್ರಿಂಕ್ಸ್ ಥರ, ವೆಲ್ಕಮ್ ಚಾಕ್ಲೇಟ್. ನಮ್ಮ ಥರ ಚಾಕ್ಲೇಟ್ಸ್ ಬಗ್ಗೆ ಕ್ಯೂರಿಯಸ್ ಇದ್ರೆ ಇಲ್ಲಿಂದ ಬಹಳಷ್ಟು ಕಲ್ತ್ಕೊಂಡು ಬರ್ತೀರ. ವಾಟರ್ ಮೇಲೆ ಅದು ಪಾತ್ಕೊಂಡು ಡಬಲ್ ಬಾಯ್ಲ್ ಏನು ಹೇಳ್ತಾರೆ ಅದು, ಚಾಕ್ಲೇಟ್ ನೀರು ಅದರೊಳಗೆ ಇದ್ರೊಳಗೆ ನೀರು ಹಾಕಿ ಅಲ್ಲೊಂದು ಇದಿದೆ ಪಾಟ್, ಆ ಪಾಟ್ಗೆ ಚಾಕ್ಲೇಟ್ ಹಾಕಿ டபுள் பாயில் ಮಾಡ್ತಾರೆ. இதை கீழே இறக்கிட்டு பார்ஸ் எல்லாம் போட்டுனா மிக்ஸ் பண்ணி கொடுத்துரும். அப்புறம் ட்ரே இந்த மாதிரி போட்டு பட்டர் பேப்பர் போட்டுட்டு இந்த மாதிரி நட்ஸ் எல்லாம் எடுத்து மிக்ஸ் பண்ணணும். ஃப்ரெஷ்டு கேஷ்யூ, ரோஸ்டடு கேஷ்யூ, ஆல்மண்டு, டூட்டி ஃப்ரூட்டி எல்லாம் அதில் மிக்ஸ் பண்ணிவிட்டு ஹில் ஸ்டேஷனில் தை புட்டு ஃபேக்ட்ரினா 20 மினிட்ஸில் ஃப்ரீஸ் ஆகிடும். ஓகே மேக்கிங் சாக்லேட் அண்ட் கீப்பிங் சாக்லேட் நோ நீட் ரெஃப்ரிஜரேட். ஓ நைஸ். அதுக்கு தான் ಏನಿದು making reason behind you find chocolate factories in hill station is you do not have need a refrigerator. Freeze in less than 20 minutes. சின்ன பிளேஸ் இருக்கணும். என்னன்னா கொக்கோ பவுடர், மில்க் பவுடர் அண்ட் சுகர் 3 மிக்ஸ் பண்ணி பண்ணணும். இங்கே அதெல்லாம் போட்டுட்டு பவர் போயிடுச்சுன்னா அலக்கெல்லாம் வேஸ்ட் ஆகிடும். வேஸ்ட் தட்வா இந்த மெஷின் ஏரியா 3 மிக்ஸ் பண்ணி ஒரு பார் பேஸில் பண்ணி இங்கே எடுத்துகிட்டு வந்துடும். ஓகே ஓகே. தேவைப்படும் போது அந்த பார் இதுல போட்டு இங்கே ஃப்ரீஸ் தேவையில்லை. ஓகே ரெஃப்ரிஜரேட்டர் நோ நீட். ஓகேனா அந்த பார் அதில் போட்டு கலக்கிட்டு கலர் வாய்ஸ். ஓகே கலர் வாய்ஸ் ஒயிட்னா ஒயிட்டு அப்படி போட்டுட்டு அதில் பண்ணால் ஒயிட்டில் ஒரு 10 ட்ரே இறக்குவாங்க. 10 ட்ரேயில் ப்ளைனு, சாக்கோ சிப்ஸு, வேர்க்கடலை, கேஷ்யூ, ஃப்ரெஷ் கேஷ்யூ அந்த மாதிரிலாம் பண்ணிவிட்டு என்ன தேவையோ பண்ணிவிட்டு உடனே பாட் வாஷ் பண்ணிவிட்டு அதர் கலர் அப்படி பண்ணுவாங்க. அதில் எல்லாமே இருக்கும். இந்த மாதிரி டூட்டி ஃப்ரூட்டி, பிளாக், கேஷ்யூ. இது சாக்லேட் எல்லாம் இங்கே தான் பண்ணுறோம். இம்பார்ட்டன்ட் வந்து some chocolate 50 rupees, some chocolate 500 rupees. Okay. What is different between two chocolates? What is the difference? Cocoa percent adhika but extra, then other things are less na costly. Okay. Cocoa less, other things high na low quality. Okay. That is the reason. ಕ್ವಾಲಿಟಿ ಇತ್ತೊಂಡಷ್ಟು ಪ್ರೈಸ್ ಕೊಡೋಷ್ಟು cocoa powder ಮೇಲೆ ಡಿಪೆಂಡ್ ಆಗುತ್ತೆ.
ಏರ್ಕಾಡ್ ಲೇಕಿಂದ ಬರೀ 2.5 ಕಿಲೋಮೀಟರ್ ಅಲ್ಲಿ ಈ ಕಿಳಿಯೂರು ವಾಟರ್ ಫಾಲ್ಸ್ ಸಿಗುತ್ತೆ. டீ என்னது இது? ஆட்டுக்காலா? இது வந்து கை கால் வலி, இந்த வாதம் மூட்டு வாதம் அந்த மாதிரிலாம் வருது இல்லைங்களா? நம்ம நார்மலா இருக்கிறவங்களே இடுப்பு வலி அது இருக்குது. ಫಾಲ್ಸು ಯಾವ್ದಿದು ಫಾಲ್ಸು? ಇದೆ ಸಫಾರಿ ಟು ಫಾಲ್ಸು. ನಾನೆಲ್ಲೋ ಇಲ್ಲಿಂದ ಬೇರೆ ತೊಗೊಂಡೋಗ್ತಾರೆ ಅನ್ಕೊಂಡೆ, ಬೇರೆದು ಯಾವುದೋ ಫಾಲ್ಸ್. ಒಂದು ಟ್ರ್ಯಾಕ್ ಚಿಕ್ಕದೇ ಇರಲಿ ಆರ್ ದೊಡ್ಡದು, ಇದು ಯಾವತ್ತಿಗೂ ಒಂದು ಹೊಸ ಅನುಭವ. 250 ಸ್ಟೆಪ್ಸ್, ದೊಡ್ಡ ಬೆಟ್ಟಗಳ ವ್ಯೂಸ್, ಹಾಗೆ ಒಳ್ಳೆ ವೆದರ್. ಟ್ರಕ್ ಮಾಡೋಕ್ಕೆ ಎನರ್ಜಿ ತುಂಬುತ್ತೆ. ಆಮೇಲೆ ಕೊನೆಗೆ ನೋಡಿ, ಈ ವಜ್ರ ಥರ ಶೈನ್ ಮಾಡ್ತಿರೋ ವಾಟರ್ ಫಾಲ್ಸ್ ಸಿಗುತ್ತೆ. ನೋಡಿ, ಕ್ರೇಜಿ ಫೀಲ್ ಬರೋದು ಗ್ಯಾರಂಟಿ. ಜನ ಇದ್ರೂ ಸ್ವಲ್ಪ ಕಾಮಾಗೇ ಇತ್ತು. ನಾವು ಎಲ್ಲ ಕಡೆ ಮಾತಾಡಲೇಬೇಕು ಅಂತ ಏನಿಲ್ಲ, ಕೆಲವೊಂದು ಕಡೆ ಮೌನವಾಗಿರಬೇಕು. ಹಾಗಂತ ಮೌನ ದುರ್ಬಲವಲ್ಲ, ಗೆಲುವು ಧ್ವನಿಯಾಗಿ ಗರ್ಜಿಸ್ಬೇಕಷ್ಟೆ. ಇದನ್ನ ಅಡ್ವೆಂಚರ್ ಅಂತಾರೆ. ಅರ್ಧ ಆಗ್ತಾ ಇದೆ, ಎಲ್ಲ ಅರ್ಧ ಆಗಿದೆ. ನನ್ನ ಪಾಪ ಪ್ಯಾಂಟ್ ಚೆನ್ನಾಗಿತ್ತು, ಫಾಲ್ ಹಿಡಿಯುವಾಗ ಅರ್ಧೋಯ್ತು. ಈಗ ಮಾಡ್ತಾರೋ ಜ್ಯೂಸು ಡಬಲ್ ಸೋಡಾ ಸರ್ಬತ್ ಅಂತ. ಇದು ಕೇರಳದಲ್ಲಿ ತುಂಬ ಫೇಮಸ್ಸು. ತಮಿಳ್ನಾಡಲ್ಲಿ ಹೇಗಿರುತ್ತೆ ಅಂತ ನೋಡೋಣ. ಆ್ಯಂಡ್ ಒಬ್ಬನಿಗೆ ಬಕ್ರಾ ಮಾಡೋಣ ಅಂತ ಟ್ರೈ ಮಾಡಿದ್ವಿ, ತುಂಬ ಖಾರ ಇರುತ್ತೆ. ರಿಯಾಕ್ಷನ್ ನೋಡಿ. ಕಟ್ಟಾಗಿದೆ ಸರ್. How did you feel? एक और लेकर हम तीनों पीते हैं. कुछ होता करके बता. ಏನಾದ್ರು ಆಗುತ್ತೆ ಅಂತ. ಖಾರ ಅಲ್ಲ, ಹೆಂಗಿದೆ? ಸ್ವಲ್ಪ ಖಾರ. ರಿಯಾಲಿಟಿ ಏನಪ್ಪ ಅಂದರೆ, ಕೇರಳ ಸ್ಟೈಲರ್ ಇರಲಿಲ್ಲ, ಅಷ್ಟೊಂದು ಖಾರ ಅವ್ನು ಹೇಳ್ದಂಗೆ ಇರಲಿಲ್ಲ. ಎಲ್ಲ ಚರ್ಚ್, ಮಸ್ಜಿದ್ ಆ್ಯಂಡ್ ಟೆಂಪಲ್ಸ್ಗೆ ಒಂದು ಹಿಸ್ಟ್ರಿ ಇರುತ್ತೆ. ಆದರೆ ನನಗೆ ಇಷ್ಟ ಆಗೋದು ಇಲ್ಲಿ ಸಿಗುವ ನೆಮ್ಮದಿ. ನನಗನ್ಸುತ್ತೆ ನಾವು ಇಷ್ಟು ಸೈಲೆಂಟ್ ವಾತಾವರಣದಲ್ಲಿ ತಾನಾಗಿಯೇ ನಮ್ಮ ಮನಸ್ಸು ದೇವ್ರ ಜೊತೆ ಗುಸುಗುಸು ಅನ್ನತ್ತೆ ಅಂತ. ಈ ಹೋಲಿ ಟ್ರಿನಿಟಿ ಚರ್ಚ್ಗೆ ಸುಮಾರು 150 ವರ್ಷ ಹಿಸ್ಟ್ರಿ ಇದೆ. ಈವ್ನಿಂಗ್ ಟೈಮ್ ತುಂಬ ಚೆನ್ನಾಗಿರುತ್ತೆ, ಹೋದರೆ ಮಿಸ್ ಮಾಡಬೇಡಿ. ಸನ್ಸೆಟ್ ಆ್ಯಂಡ್ ಸನ್ರೈಸ್ಗೆ ಬೇಜಾನ್ ಪ್ಲೇಸಸ್ ಇದೆ ಇಲ್ಲಿ. ಆದರೆ ಈ ಲೇಡೀಸ್ ಸೀಟ್ಸ್, ಜೆಂಟ್ಸ್ ಸೀಟ್ ಆ್ಯಂಡ್ ಚಿಲ್ಡ್ರನ್ ಸೀಟ್ ಫೇಮಸ್ ಇದಕ್ಕೆ. ಟೂ ಟೈಪ್ಸ್ ಆಫ್ ಹಿಸ್ಟ್ರಿ ಇದೆ. ಅದರಲ್ಲಿ ಒಂದು, ಬ್ರಿಟಿಷ್ ಕಾಲದಲ್ಲಿ ಎವ್ರಿ ಈವ್ನಿಂಗ್ ಇದು ಒಂಥರ ಪಿಕ್ನಿಕ್ ಸ್ಪಾಟ್. ಎಲ್ಲ ಲೇಡೀಸ್ ಒಂದು ಕಡೆ ಆ್ಯಂಡ್ ಜೆಂಟ್ಸ್ ಒಂದು ಕಡೆ ಸೇರ್ತಿದ್ರಂತೆ. ತುಂಬ ಮಸ್ತ್ ವ್ಯೂಸ್ ಆ್ಯಂಡ್ ನೈಟಲ್ಲಂತೂ ಸೇಲಂ ಸಿಟಿ ಮಿಣಗೋದು ನೋಡ್ಬೋದು. ಒನ್ ಡೇ ಅಲ್ಲಿ ಇನ್ನ ಏನೇನ್ ಬೇಕು ಹೇಳಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಢಮಾಲ್ ಡಿಮಿಲ್ ಆಗಿ ಏನಾದರೂ ತಗೊಂಬರೋವರೆಗೂ ಟಾಟಾ, ಬಾಯ್ ಬಾಯ್.